ಭೂಮಿಯ ಸುತ್ತ ಸುತ್ತುತ್ತಾ ಇರುವಂಥ ಒಂದು ಸ್ಯಾಟಲೈಟನ್ನು ನಾವು ಈ ರೀತಿಯಲ್ಲಿ ಅಂದ್ಕೊಳ್ಬೋದು. ಇದು ಅರ್ತ್ನ ರೇಡಿಯಸ್, ಇದು ಸೆಂಟರ್. ಹಾಗಾದರೆ ಅರ್ತಿಂದ ಸ್ವಲ್ಪ ದೂರದಲ್ಲಿ ಒಂದು ಆರ್ಬಿಟ್ ಎಕ್ಸಿಸ್ಟ್ ಆಗಿದೆ ಈ ರೀತಿಯಲ್ಲಿ ಅಂಥೇಳಿ ನಾವು ಅಂದ್ಕೊಳ್ಬೋದು. ಇಲ್ಲಿ ಈ ಆರ್ಬಿಟಲ್ಲಿ ಒಂದು ಸ್ಯಾಟಲೈಟು ತಿರುಗ್ತಾ ಇದೆ. ವಿ ಆರ್ ಅಸ್ಯೂಮಿಂಗ್ ಸರ್ಕ್ಯುಲರ್ ಆರ್ಬಿಟ್. ಇದು ನಮ್ಮ ಲಿಮಿಟೇಷನ್ ಇದೆ. ಸೊ ಅಸ್ಯೂಮಿಂಗ್ ಸರ್ಕ್ಯುಲರ್ ಆರ್ಬಿಟ್ ಅಂಥೇಳಿ ಅಂದ್ಕೊಂಡಾಗ ಈ ಅರ್ತಿಂದ ಒಂದು ಆಲ್ಟಿಟ್ಯೂಡ್ ಹೆಚ್ಚಷ್ಟು ದೂರದಲ್ಲಿ ಒಂದು ಸ್ಯಾಟಲೈಟು ಇಲ್ಲಿ ಅದು ತಿರುಗ್ತಾ ಇದೆ. ಇದು ಸ್ಯಾಟಲೈಟ್. ಈ ಸ್ಯಾಟಲೈಟ್ ಹೀಗೆ ತಿರುಗ್ತಾ ಇದೆ. ಹಾಗಾದರೆ ಈ ಜಾಗದಲ್ಲಿ ಇರುವಂಥ ಒಂದು ಆಕ್ಸಿಲರೇಷನ್ ವೆಲಾಸಿಟಿ ಏನಿದೆ, ಈ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಸ್ಯಾಟಲೈಟಿಂದು ಅದು ಇಲ್ಲಿರುತ್ತೆ. ಹೀಗೆ ಈ ವೆಲಾಸಿಟಿನೇ ಆರ್ಬಿಟಲ್ ವೆಲಾಸಿಟಿ ಅಂಥೇಳಿ ಕರೆಸ್ಕೊಳ್ತೇವೆ. ಹಾಗಾದರೆ ಸೊ ಆರ್ಬಿಟಲ್ ವೆಲಾಸಿಟಿ ಏನಿದೆ, ಇದರ ಅರ್ಥ ಒಂದು ಮಿನಿಮಮ್ ವೆಲಾಸಿಟಿ should be provided to keep the satellite in the orbit. ಮಿನಿಮಮ್ ಅಂತೇಳಿ ಹೇಳೋದು ಅಷ್ಟು ಸರಿಯಾಗೋದಿಲ್ಲ. ಈ ಮಿನಿಮಮ್ ಅನ್ನೋ ಬದಲಿಗೆ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿ ನೋಡಿ, ಪರ್ಟಿಕ್ಯುಲರ್ ವೆಲಾಸಿಟಿ ಅಂದರೆ ಒಂದು ಆರ್ಬಿಟ್ಗೆ ಒಂದು ವೆಲಾಸಿಟಿ ಫಿಕ್ಸ್ ಆಗಿರುತ್ತೆ ಅಂಥೇಳಿ ನಮಗೆ ಈ ಮ್ಯಾಥಮೆಟಿಕಲ್ ಪ್ರೂಫಿಂದ ಗೊತ್ತಾಗುತ್ತೆ. ಹಾಗಾದಾಗ ಮುಂದೆ ನಾವೇನು ಬರಿಬೋದು ಅನ್ನೋದು ನೋಡೋಣ. ಸೊ ಇಲ್ಲೊಂದು ಡೆಫಿನೇಷನನ್ನು ನಾನು ಬಳಸ್ತೇನೆ. ಆರ್ ಅಂತಂದರೆ ಆರ್ ಪ್ಲಸ್ ಹೆಚ್ ಅನ್ನುವಂಥದ್ದನ್ನು ನೋಡಿ. ಎನಿ ಸರ್ಕ್ಯುಲರ್ ಮೋಷನಲ್ಲಿ ಇದ್ದಾಗ ನೆಸಸರಿ ಇರುವಂಥದ್ದು ಏನಿದೆ, ಸೊ ಅದು ಸೆಂಟ್ರಿಪಿಟಲ್ ಫೋರ್ಸ್. ಈ ಸೆಂಟ್ರಿಪಿಟಲ್ ಫೋರ್ಸ್ ಇಲ್ಲ ಅಂತಂದರೆ ಯಾವುದೇ ಆಬ್ಜೆಕ್ಟ್ಸ್ಗಳು ಸರ್ಕ್ಯುಲರ್ ಮೋಷನಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೀಗೆ ಮೂವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದಾಗ ಸೊ ನೆಸಸರಿ ಸೆಂಟ್ರಿಪಿಟಲ್ ಫೋರ್ಸ್ ಏನಿದೆ, ಇಟ್ ಈಸ್ ಪ್ರೊವೈಡೆಡ್ ಬೈ ದ ಗ್ರಾವಿಟೇಷನಲ್ ಫೋರ್ಸ್. ನೋಡಿ, ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಸ್ಯಾಟಲೈಟ್. ಹಾಗಾದಾಗ ಇಲ್ಲಿ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಏನಿದೆ ಅದು ಇನ್ವರ್ಡ್ ಆ್ಯಕ್ಟ್ ಆಗ್ತಾ ಇರುವಂಥದ್ದು ಕಂಡುಬರುತ್ತೆ. ಸೆಂಟ್ರಿಪಿಟಲ್ ಫೋರ್ಸ್ ಇನ್ವರ್ಡ್ ಆ್ಯಕ್ಟ್ ಆಗ್ತಾ ಇರುವಂಥದ್ದು ಕಂಡುಬರುತ್ತೆ. ಹಾಗಾದಾಗ ಸೊ ಈ ಒಂದು ಸಿಚುವೇಷನನ್ನು ನಾವು ಇಲ್ಲಿ ಬರ್ಕೊಳ್ಬೋದು. ಯಾವ ರೀತಿಯಲ್ಲಿ ಅಂತಂದರೆ ನೋಡಿ, ನೆಸಸರಿ ಸೆಂಟ್ರಿಪಿಟಲ್ ಫೋರ್ಸು ಗ್ರಾವಿಟೇಷನಲ್ ಫೋರ್ಸಿಂದ ದೊರೆಯುತ್ತೆ. ಹಾಗಾದಾಗ ಏನು ಬರಿಬೋದು, ಸೊ ಸೆಂಟ್ರಿಪಿಟಲ್ ಫೋರ್ಸ್ ವಿ ಸ್ಕ್ವೇರ್ ಡಿವೈಡ್ ಬೈ ಆರ್, ದಟ್ ಈಸ್ ಈಕ್ವಲ್ಸ್ ಗ್ರಾವಿಟೇಷನಲ್ ಫೋರ್ಸ್ ಎಮ್ ಕ್ಯಾಪಿಟಲ್ ಅಂತಂದರೆ ಮಾಸ್ ಆಫ್ ದ ಅರ್ತ್, ಎಮ್ ಸ್ಮಾಲ್ ಅಂತಂದರೆ ಸ್ಯಾಟಲೈಟ್ನ ಮಾಸ್, ಡಿವೈಡ್ ಬೈ ಆರ್ ಸ್ಕ್ವೇರ್ ಅನ್ನೋದನ್ನು ಗ್ರಾವಿಟೇಷನ್ ಲಾದಿಂದ ಬರಿಬೋದು. ಹೀಗಿದ್ದಾಗ ಎಮ್ ಮತ್ತು ಎಮ್ ಕ್ಯಾನ್ಸಲ್ ಆಗ್ತದೆ. ಅಂಥ ಸಮಯದಲ್ಲಿ ನನಗೆ ಉಳಿಯುವಂಥ ಒಂದು ಈಕ್ವೇಷನ್ನು ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಜಿ ಇಂಟು ಎಮ್, ಮತ್ತು ಇಲ್ಲಿ ಆರ್ ಕೂಡ ಒಂದು ಕ್ಯಾನ್ಸಲ್ ಆಗುತ್ತೆ, ಡಿವೈಡ್ ಬೈ ಆರ್ ಅನ್ನುವಂಥದ್ದು ಉಳ್ಕೊಳ್ಳುತ್ತೆ. ಹಾಗಾದರೆ ಸೊ ಮುಂದೆ ನಾನು ಏನು ಬರಿಬೋದು, ಸೊ ವಿ ಇಸ್ ಈಕ್ವಲ್ಸ್ ರೂಟ್ ಆಫ್ ಜಿ ಇಂಟು ಎಮ್ ಡಿವೈಡ್ ಬೈ ಆರ್ ಅಂಥೇಳಿ ಈಕ್ವೇಷನನ್ನು ಬರಿಬೋದು. ಇದು ಒಂದು ರಿಸಲ್ಟ್ ಆಗುತ್ತೆ. ಇನ್ನೂ ಒಂದು ಆಲ್ಟರ್ನೇಟಿವ್ ವೇ ಇದೆ, ಆಲ್ಟರ್ನೇಟಿವ್ ಈಕ್ವೇಷನ್ ಕೂಡ ಒಂದಿದೆ. ಏನು ಮಾಡ್ಬೋದಪ್ಪ ಅಂತಂದರೆ, ಸ್ಮಾಲ್ ಜಿ ಈಸ್ ಈಕ್ವಲ್ಸ್ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆಯೇ ಜಿ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಆಗಿದೆ. ಇದು ಒಂದು. ಇದನ್ನು ನಾನು ಬಳಸ್ಕೊಂಡು ಏನು ಮಾಡ್ಬೋದು ಅನ್ನೋದನ್ನು ನೋಡಿ. ಇಲ್ಲಿ ನಾನು ಈ ಟರ್ಮ್ ಏನಿದೆ, ಈ ಟರ್ಮ್ನ ಸ್ವಲ್ಪ ಮಾಡಿಫೈ ಮಾಡಿ ಬರೆಸ್ಕೊಳ್ತೇನೆ. ಇಲ್ಲಿ ಇದು ಜಿ ಡ್ಯಾಶ್ ಅಂತೇಳಿ ಕರಿತೇನೆ. ಇದು ಅಟ್ ಸಮ್ ಆಲ್ಟಿಟ್ಯೂಡ್ ಆಗುತ್ತೆ. ಹಾಗಾದರೆ ಜಿ ಈಸ್ ಈಕ್ವಲ್ಸ್ ಜಿ ಇಂಟು ಎಮ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ನ ಬರೆದಾಗ ಇದು ಅಟ್ ಸರ್ಫೇಸ್ ಆಗುತ್ತೆ. ಹಾಗಾದರೆ ಜಿ ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಜಿ ಇಂಟು ಎಮ್ ಅನ್ನೋದನ್ನು ಬರೀಬೋದು. ಹಾಗಿದ್ದಾಗ ನಾವು ಇಲ್ಲಿ ನೋಡ್ಬೋದು, ಈ ಒಂದು ಈಕ್ವೇಷನಲ್ಲಿ ಸ್ಮಾಲ್ ಲೆಟರ್ ಆರ್ ಇಲ್ಲಿ ಕೆಳಭಾಗದಲ್ಲಿ ಇದೆ. ಸ್ಮಾಲ್ ಲೆಟರ್ ಆರ್ ಅಂತಂದರೆ ಆರ್ ಪ್ಲಸ್ ಹೆಚ್ ಆಗುತ್ತೆ. ಹಾಗಾದಾಗ ನಾನು ಇಲ್ಲೇನು ಬರಿಬೋದಪ್ಪ ಅಂತಂದರೆ, ಸೊ ವಿ ಆರ್ಬಿಟಲ್
ಆರ್ಬಿಟಲ್ ವೆಲಾಸಿಟಿ ಈಸ್ ಈಕ್ವಲ್ಸ್ ರೂಟ್ ಆಫ್ ಈ ಜಿ ಎಮ್ ಬದಲಿಗೆ ನಾವೇನು ಬರಿಬೋದು ಜಿ ಆರ್ ಸ್ಕ್ವೇರ್ ಬರಿಬೋದು ಡಿವೈಡ್ ಬೈ ಸ್ಮಾಲ್ ಆರ್ನ ಬದಲಿಗೆ ಕ್ಯಾಪಿಟಲ್ ಆರ್ ಪ್ಲಸ್ ಹೆಚ್ಚನ್ನು ಬರಿಬೋದು. ಅಲ್ಲಿಗೆ ಇನ್ನೂ ಒಂದು ಆಲ್ಟರ್ನೇಟಿವ್ ಈಕ್ವೇಷನ್ ನಮಗೆ ಸಿಕ್ಕಿದೆ. ವಿ ಒ ಇಸ್ ಈಕ್ವಲ್ಸ್ ರೂಟ್ ಆಫ್ ಜಿ ಆರ್ ಸ್ಕ್ವೇರ್ ಡಿವೈಡ್ ಬೈ ಆರ್ ಪ್ಲಸ್ ಹೆಚ್ ಅಂಥೇಳಿ ಬಂದಿದೆ. ಹಾಗಾದಾಗ ಇಲ್ಲಿ ನಾನು ಇನ್ನೂ ಒಂದು ವಿಚಾರನ ತೊಗೊಳ್ತೇನೆ. ಫಾರ್ ಲೋ ಲೆವೆಲ್ ಆರ್ಬಿಟ್ಸ್, ಲೋ ಆರ್ಬಿಟ್ಸ್ ಅಂದರೆ ಇದು ವೆರಿ ಕ್ಲೋಸ್ ಟು ದ ಅರ್ತ್ ಸರ್ಫೇಸ್. ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಹೆಚ್ಚನ್ನು ಆಲ್ಮೋಸ್ಟ್ ಝೀರೋ ಅಂಥೇಳಿ ಅಂದ್ಕೊಳ್ಬೋದು, ನೆಗ್ಲಿಜಿಬಲ್ ಅಂಥೇಳಿ ಅಂದ್ಕೊಳ್ಬೋದು. ಆವಾಗ ಏನು ಮಾಡ್ಬೋದು ಅಂತಂದರೆ ವಿ ಒನ ನಾವು ಅಪ್ರಾಕ್ಸಿಮೇಟ್ಲಿ ರೂಟ್ ಆಫ್ ಜಿ ಆರ್ ಅಂಥೇಳಿ ಬರಿಬೋದಾಗತ್ತೆ. ಈ ಈಕ್ವೇಷನ್ ಏನಿದೆ ಇದು ಲೋ ಲೆವೆಲ್ ಆರ್ಬಿಟ್ಸ್ಗಳಿಗೆ ಮಾತ್ರ ಉಪಯೋಗಕ್ಕೆ ಬರುವಂಥ ಒಂದು ಈಕ್ವೇಷನ್ ಆಗಿದೆ.